ಸ್ವಾಮಿ ಟೆಂಪಲ್ ವಿಸಿಟ್ ಮಾಡಿ ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಅನ್ಫಾರ್ಚುನೇಟ್ಲಿ ನಮ್ಮದು ದರ್ಶನ ಆಗಲಿಲ್ಲ. ಸಮ್ ಸ್ಪೆಷಲ್ ಏನೋ ಪೂಜೆ ಇದೆ ಅಂತೆ, ಸೊ ತಯಾರಿ ಮಾಡ್ತಾ ಇದ್ದಾರೆ. ಸೊ ಕ್ಲೋಸ್ ಇತ್ತು. ನೆಕ್ಸ್ಟ್ ಟೈಮ್ ಮತ್ತೆ ಬರ್ತೀವಿ ಅಂತ ವಾಪಸ್ ರಿಟರ್ನ್ ಬಂದ್ವಿ. ಇವಾಗ ನಾವು ಥರ್ಡ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಯಾವುದು ಅಷ್ಟು ಥರ್ಡ್ ಪ್ಲೇಸ್? ಶೆಟ್ಟಿಹಳ್ಳಿ ಚರ್ಚು. ಅದು ರೀಸೆಂಟಾಗಿ ಫೇಮಸ್ ಆಗಿದೆ ಅಲ್ವಾ? ಅವರಿತ್ತ ಮೊದಲೇನು ಫೇಮಸ್ ಇತ್ತಾ? ಓಕೆ ಫೈನ್, ಬನ್ನಿ ಹೋಗೋಣ. ಹಾಯ್, ಹಲೋ, ಜೈ ಶ್ರೀ ಕೃಷ್ಣ, ರಾಧೆ ರಾಧೆ ಎಲ್ಲರಿಗೂ. ನಾನು ಅಶ್ವಿನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕಲಬುರ್ಗಿ ಕಪಲ್. ಫ್ರೆಂಡ್ಸ್, ಕನ್ಫ್ಯೂಷನ್ ಆಗಬೇಡಿ, ಈ ವ್ಲಾಗ್ ಸ್ಟಾರ್ಟ್ ಮಾಡಿರೋದು ಮಿಡಲಲ್ಲಿ. ಆ್ಯಕ್ಚುಲಿ ನಮ್ಮದು 2 days ಟ್ರಿಪ್ ಪ್ಲ್ಯಾನ್ ಇತ್ತು ಫ್ರಮ್ ಬೆಂಗಳೂರು ಟು ಹಾಸನ್. ಸೊ ಫಸ್ಟ್ ಡೇ ವ್ಲಾಗಲ್ಲಿ ನಾವು 4 places ಕವರ್ ಮಾಡ್ತಾ ಇದ್ದೀವಿ. ಫಸ್ಟ್ 2 places ಕವರ್ ಮಾಡಿರೋದು ವ್ಲಾಗ್ 1ಅಲ್ಲಿದೆ. ಸೊ ಸೇಮ್ ವ್ಲಾಗ್ ನಾವಿವಾಗ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ಕನ್ಫ್ಯೂಷನ್ ಆಗಬೇಡಿ, ನಾವು ಇವಾಗ ಥರ್ಡ್ ಪ್ಲೇಸ್ ಹೋಗ್ತಾ ಇದ್ದೀವಿ. ಅದುವೇ ಫೇಮಸ್ ಶೆಟ್ಟಿಹಳ್ಳಿ ಚರ್ಚ್. ಸೊ ಆನ್ ದ ವೇ ಇದ್ದೀವಿ ನಾವು. ನಿಮಗೆ ಡಿಟೇಲ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ರೋಡ್ ಟ್ರಿಪ್ ಫ್ರಮ್ ಬೆಂಗಳೂರು ಟು ಹಾಸನ್ ಆ್ಯಂಡ್ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ ಆ್ಯಂಡ್ ನಾರಾಯಣ ಸ್ವಾಮಿ ಟೆಂಪಲ್ ಎರಡೂ ಕವರ್ ಮಾಡಿದ್ದೀವಿ ವ್ಲಾಗ್ 1ನಲ್ಲಿ. ಸೊ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ, ಪ್ಲೀಸ್ ಚೆಕ್ಔಟ್ ಮಾಡ್ಕೊಳ್ಳಿ. ನಾವು ವಿ ವಿಲ್ ಕಂಟಿನ್ಯೂ ದಿಸ್ ವ್ಲಾಗ್. ಫ್ರೆಂಡ್ಸ್, ಇದು ಶೆಟ್ಟಿಹಳ್ಳಿ ಚರ್ಚ್ ನಿಮಗೆ ಹಾಸನಿಂದ 22 ಕಿಲೋಮೀಟರ್ ಆಗುತ್ತೆ ಮತ್ತು ಬೆಂಗಳೂರಿಂದ 200 ಕಿಲೋಮೀಟರ್ ಆಗುತ್ತೆ. ಇದು ಬಂದುಬಿಟ್ಟು ಹೇಮಾವತಿ ಬ್ಯಾಕ್ ವಾಟರಲ್ಲಿ ಇರೋದು. ಇದು ಫ್ರೆಂಚ್ ಅವರು ಭಾರತಕ್ಕೆ ಬಂದಾಗ ಮಾಡಿರೋ ಚರ್ಚ್, ಇದು ಬಿಲ್ಡ್ ಮಾಡಿರೋ ಚರ್ಚು. ಸ್ಲೀಪಿಂಗ್ ಅಲ್ವಾ? ಇಲ್ಲ, ಬಟ್ ಅವ್ನು ನೋಡ್ಬೇಕು, ಇಲ್ಲಿ ತನಕ ಬಂದರೆ ಎಷ್ಟಪ್ಪ. ಚೆನ್ನಾಗಿದೆ. ಫ್ರೆಂಡ್ಸ್, ರೀಚ್ ಆದ ಕೂಡಲೇ ಮಳೆ ಸ್ಟಾರ್ಟ್ ಆಯಿತು. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡಿ ಎಷ್ಟು ಬ್ಯೂಟಿಫುಲ್ ಇದೆ, ಫೋಟೋಜೆನಿಕ್ ಪ್ಲೇಸು. ಸ್ವಲ್ಪ ಜನ ಪ್ರೀ ವೆಡ್ಡಿಂಗ್ ಶೂಟು ಮಾಡ್ತಾ ಇದ್ದಾರೆ ಇಲ್ಲಿ. ಹೆಂಗಿತ್ತು ಅಶು ಚರ್ಚ್? ನೈಸ್, ಸೂಪರ್ ಆಗಿತ್ತಲ್ಲ. ವರ್ತ್ ಅನ್ಸುತ್ತಲ್ಲ ಹೋಗಿದ್ಕ? ವರ್ತ್ ವಿಸಿಟ್. ಯಾಕಂತಂದ್ರೆ ಫುಲ್ ಒಂಥರ ಚೆನ್ನಾಗಿದೆ ನೀರಲ್ಲಿ. ಅದು ಯುನಿಕ್ ಏನಂದ್ರೆ ಅದರದ್ದು ಕ್ವಾಲಿಟಿ ಏನಂದ್ರೆ ಮಳೆಗಾಲದಲ್ಲಿ ಮುಳುಗುತ್ತಂತೆ, ಬೇಸಿಗೆಯಲ್ಲಿ ಫುಲ್ ನೀರೆಲ್ಲ ಇದಾಗಿರುತ್ತಲ್ಲ, ಡ್ರೈ ಆಗುತ್ತಲ್ಲ, ಫುಲ್ ಓಪನ್ ಇರುತ್ತೆ ಆ ಟೈಮಲ್ಲಿ. ಮಸ್ತ್ ಸೀನಿಕ್ ತರ ಇತ್ತಲ್ವಾ? ಸೂಪರ್ ಅನ್ಸುತ್ತೆ. ಫುಲ್ ಅದರಲ್ಲಿ ಗಾಡಿ ಬೇರೆ ಫುಲ್ ಅಲ್ಲಿ ತನಕ ಹೋಗುತ್ತೆ. ಒಂಥರ ಸೂಪರ್ ಆಗಿ ಫೋಟೋ ಶೂಟ್ ಮಾಡೋಕ್ಕೆ ಅದಕ್ಕೆ ಚೆನ್ನಾಗಿ. ಫೋಟೋ ಶೂಟ್ ಮಾಡಕ್ಕೆ ಚೆನ್ನಾಗಿ, ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮಾಡ್ಬೋದು ಆ ಥರ ಅಲ್ವಾ? ಮಾಡ್ಕೊಂತ ಇದ್ರು ಒಬ್ಬರು ಅಲ್ಲಿ. ಆಮೇಲೆ ರೋಡು ಚೆನ್ನಾಗಿದೆ, ಹೋಗಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಆರಾಮಾಗಿ ಬರ್ಬೋದು, ಪರವಾಗಿಲ್ಲ. ಪೂರ್ತಿ ಎಲ್ಲ ಹಳ್ಳಿ ಒಳಗಡೆಯಿಂದ. ಈಗ ನೀನು ಬೆಂಗಳೂರಿಂದ 1 ಡೇನಲ್ಲೂ ಬಂದು ಹೋಗ್ಬೋದು, ಆರಾಮಾಗಿ ಬಂದು. ಚೆನ್ನಾಗಿದೆ, ಬಟ್ ವರ್ತ್ ಇತ್ತು ಹೋಗಿದ್ಕ ಅಲ್ವಾ? ಅರೌಂಡ್ 180 ಆಗುತ್ತೆ ಬೆಂಗಳೂರಿಂದ. ಆರಾಮ ಹೈವೇ ಇದೆ ಅಲ್ಲ, ಮಂಗಳೂರು ಹೈವೇ. ಒಳಗಡೆ ಒಂದು 20-30 ಕಿಲೋಮೀಟರ್ ಒಳಗಡೆ ಬಂದು ಆರಾಮಾಗಿ ಬಂದು. ಚೆನ್ನಾಗಿತ್ತು ನೋಡಿದ್ಕ. ಓಕೆ ಫ್ರೆಂಡ್ಸ್, ಇವಾಗ ನಾವು ನೆಕ್ಸ್ಟ್ 4th ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಯಾವುದಷ್ಟು? ನೆಕ್ಸ್ಟ್ ನಮಗೆ ಸೀಗೆಗುಡ್ಡ ಅಂತೆ. ಮಲೆಮಹದೇಶ್ವರ ಟೆಂಪಲ್ ಅಲ್ವಾ? ಶಿವ ಟೆಂಪಲ್ ಚೆನ್ನಾಗಿದೆ, ಅದು ಕೂಡ ಸೀನಿಕ್ ಆಗಿದೆ. ಓಕೆ, ನೋಡೋಣ, ಬನ್ನಿ ಹೋಗೋಣ. ಶೆಟ್ಟಿಹಳ್ಳಿ ಚರ್ಚ್ನಿಂದ ಸೀಗೆಗುಡ್ಡ ಡಿಸ್ಟೆನ್ಸ್ ಅರೌಂಡ್ 42 ಕಿಲೋಮೀಟರ್ಸ್ ಅವೇ ಇದೆ. ರೂಟ್ ಅಂತೂ ಸೂಪರಾಗಿದೆ, ರೋಡೆಲ್ಲ ಚೆನ್ನಾಗಿದೆ, ಏನು ಇಶ್ಯೂ ಇಲ್ಲ.
ಆಮೇಲೆ ನಿಮಗೆ ಈ ಥರ ಸೀನಿಕ್ ವ್ಯೂಸು ನೋಡ್ಬೋದು ನೀವು. ಆಮೇಲೆ ಕೂಲ್ ಎನ್ವೈರ್ಮೆಂಟ್ ಇದೆ, ಫ್ರೆಶ್ ಏರ್ ಫೀಲ್ ಮಾಡ್ಬೋದು, ಆ ಥರ ಇದೆ. ಪ್ಲೀಸ್ ಡೋಂಟ್ ಫಾರ್ಗೆಟ್ ಟು ಫಾಲೋ ಅಸ್ ಆನ್ ಇನ್ಸ್ಟಾಗ್ರಾಮ್ ಟು. ಫ್ರೆಂಡ್ಸ್, ಇಲ್ಲಿ ಸ್ವಲ್ಪ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು, ಬಟ್ ಪ್ರಾಬ್ಲಮ್ ಏನು ಇಲ್ಲ, ಆರಾಮಾಗಿ ನಾವು ಹೋಗ್ಬೋದು, ಅಷ್ಟೊಂದು ಟ್ರಾಫಿಕ್ಕು ಏನಿಲ್ಲ ಇದರಲ್ಲಿ. ಇದು ರೋಡ್ ಕನ್ಸ್ಟ್ರಕ್ಷನ್ ಸಲುವಾಗಿ ಏನೂ ಇಶ್ಯೂ ಆಗಲಿಲ್ಲ ನಮಗೆ. ಬನ್ನಿ ಹೋಗೋಣ. ಮುಂದೆ ಏನಾರ ಇದ್ದರೆ ಇನ್ಫಾರ್ಮೇಷನ್ ನಿಮಗೆ ಪ್ರೊವೈಡ್ ಮಾಡ್ತೀನಿ. ನೋಡಿ, ಎಲ್ಲ ಕಡೆ ಈ ಥರ ವಾಟರ್ ಇದೆ, ಸೀನಿಕ್ ವ್ಯೂ ಇದೆ ನಿಮಗೆ ನೋಡೋಕ್ಕೆ. ಮಸ್ಟ್ ವಿಸಿಟ್ ಪ್ಲೇಸು. ತಾತಾಗೆ ಬಾಯ್ ಬಾಯ್ ಹೇಳು. ತಾತ ಬಾಯ್ ಬಾಯ್. ವಾವ್, ಎಷ್ಟು ಚಲೋ ಅದಲ್ಲ. ಆರಾಮಾಗಿ ಕುಂತು ಊಟ ಮಾಡ್ಬೋದಲ್ಲಿ ಅಲ್ಲ. ಫಾರ್ಮಿಂಗ್. Beautiful scene, ಅಲ್ಲ? Yes, with the windmills. They're so ಫ್ರೆಂಡ್ಸ್, ರೀಚ್ ಆದ್ವಿ ಟೆಂಪಲ್ಗೆ. ಬನ್ನಿ ಮೇಲೆ ಹತ್ತೋಣ. ವಾವ್, ಸೂಪರ್ ಇದೆ ಶಿವ ಟೆಂಪಲ್. ಕಾರ್ ಪಾರ್ಕಿಂಗ್ ಫೆಸಿಲಿಟೀಸ್ ಅವೈಲೇಬಲ್ ಇದೆ ನಿಮಗೆ, ಆರಾಮಾಗಿ ಪಾರ್ಕ್ ಮಾಡ್ಬೋದು ನೀವು. ನೋಡಿ ಎಷ್ಟು ಸೂಪರ್ ಇದೆ. ಮಳೆ ಮಲ್ಲೇಶ್ವರ ಸ್ವಾಮಿಯವರ ಸನ್ನಿಧಿ. ಟೆಂಪಲ್ ಎದುರುಗಡೆ ನೋಡಬೇಕು, ತುಂಬ ಸೂಪರ್ ಇದೆ. ನೋಡಿ ವ್ಯೂ ಹೆಂಗಿದೆ ಅಂತ. ಫಾಗ್ ಕಾಣಿಸ್ತಾ ಇದೆ, ಸೂಪರ್ ಅಲ್ಲ? ಫುಲ್ ಗ್ರೀನರಿ. ಸೂಪರ್ ಇದೆ. ಸೂಪರ್ ಇದೆ ಅಲ್ಲ ಚಿನ್ನ? ಮೇಲೆ ಹೋಗೋಣ ಬನ್ನಿ. ಮೇಲೆ ಹೋಗೋಣ. ನೋಡಿ ಹೆಂಗಿದೆ ವ್ಯೂ. ಚೆನ್ನಾಗಿದೆ. ಚೆನ್ನಾಗಿದೆ ಅಲ್ಲ? ಎಷ್ಟು ದೊಡ್ಡದಿದೆ ನೋಡಮ್ಮ. ಬಟ್ ತ್ರಿಶೂಲ ತಳಗಿಟ್ಟಿದ್ದಾರೆ. ತ್ರಿಶೂಲ ತಳಗಿಟ್ಟಿದ್ದಾರಾ? ವಿಂಡ್ಮಿಲ್ಸ್ ಎಲ್ಲ ಇದೆ. ವಿಂಡ್ಮಿಲ್ಸ್ ಇದೆ ಅಲ್ಲ? ಮತ್ತೆ ನೋಡಿ ಹೆಂಗೆ ಮೇಲ್ಗಡೆಯಿಂದ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ. ಬ್ಯೂಟಿಫುಲ್. ಎಸ್, ಯು ಲೈಕ್ ದ ಪ್ಲೇಸ್? ಎಸ್, so much wind. yes, wind is blowing. Cool air. Yes, wind, cool air. Fresh air, fresh air. Yes, fresh air. ಅದು ನೇಚರ್ ಹಿಂಗ ಪೇಂಟ್ ಮಾಡ್ತಾರಲ್ಲ ಆ ತರ ಅಲ್ಲ ಶಿರ? ಪೇಂಟಿಂಗ್ ಅಲ್ಲೇ ನಾವು ಮಾಡ್ತಿದೀವಲ್ಲ ಆ ತರ. ಒಂದ್ ನಡು ರೋಡು ಆ ಕಡೆ ಈ ಕಡೆ. ಬಟ್ ಅವ್ರಿಗೆ ಕಾಮನ್ ಅನ್ಸುತ್ತಲ್ಲ, ನಮಗಂದ್ರೆ ವಾವ್ ಅನ್ಸುತ್ತೆ.
ಮಳೆ ಬಂತು ಮಳೆ ನಾವು ಹೋದಲ್ಲೆಲ್ಲ ಮಳೆ ಹ, ಹ, ಹ. ಫ್ರೆಂಡ್ಸ್, ಇವಾಗ ಇದು ಹಳೆಬೀಡು ರೀಚ್ ಆಗಿದ್ದೀವಿ. ಇದು ಲೇಕ್ ನೋಡಿ, ಹಳೆಬೀಡುದು ಟೆಂಪಲ್ ಪಕ್ಕನೇ ಇದೆ. ಇಲ್ಲಿ ಬೋಟಿಂಗ್ ಎಲ್ಲ ಮಾಡ್ಬೋದು, ಬೋಟಿಂಗ್ ಎಲ್ಲ ವ್ಯವಸ್ಥೆ ಇದೆ. ಮತ್ತು ಇಲ್ಲಿಂದ ನೆಕ್ಸ್ಟ್ ಪಕ್ಕನೇ ಟೆಂಪಲ್ ಬರುತ್ತೆ ನಿಮಗೆ. ತುಂಬ ಚೆನ್ನಾಗಿದೆ ನೋಡೋಕೆ, ಸೀನಿಕ್ ಆಗಿದೆ ಫುಲ್ ಪ್ಲೇಸು. ಫ್ರೆಂಡ್ಸ್, ನಮ್ಮ ಸ್ಟೇ ಬಗ್ಗೆ ಹೇಳಬೇಕಂದ್ರೆ ನಾವು ಹೋಟೆಲ್ ಮಯೂರ ಬುಕ್ ಮಾಡಿದ್ದೀವಿ. ಇದು ಅಪೋಸಿಟ್ಟು ಟೆಂಪಲೇ ಇದೆ. Yes, we have arrived. ಫ್ರೆಂಡ್ಸ್, ಔಟ್ಸೈಡ್ ಹೋಟೆಲ್ ವ್ಯೂ ಈ ಥರ ಇದೆ. ಕಾಟೇಜ್ ಥರ ಮಾಡಿದ್ದಾರೆ. ಬನ್ನಿ ಒಳಗಡೆ ತೋರಿಸ್ತೀನಿ ನಿಮಗೆ. ಇದು ನಾನ್ AC ಬೆಡ್ರೂಮ್. ಮಿರರ್ ಇದೆ, ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಇದು ವಾಶ್ರೂಮ್ ಇದೆ. ಗೀಸರ್ ಫೆಸಿಲಿಟಿ ಅವೈಲೇಬಲ್ ಇದೆ. ಫ್ರೆಂಡ್ಸ್, ಫೈನಲಿ ನಮ್ಮ ಸ್ಟೇ ರೀಚ್ ಆದ್ವಿ. ರಿಗಾರ್ಡಿಂಗ್ ಸ್ಟೇ ಬಗ್ಗೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಆಮೇಲೆ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಬೇಲೂರು, ಹಳೆಬೀಡು ಎಲ್ಲ ತೋರಿಸ್ಕೊಡ್ತೀವಿ. ಸೊ ಅಂಟಿಲ್ ದೆನ್ ಪ್ಲೀಸ್ ಸ್ಟೇ ವಿತ್ ಅಸ್. ಬಾಯ್.